ಬನ್ನಿ ನೋಡೋಣ. ದಿನಸಿ ವಸ್ತುಗಳ ಬೆಲೆ ಏರಿಕೆಯಿಂದ ಕೆಂಗೆಟ್ಟಿರುವ ಕುಟುಂಬಗಳಿಗೆ ಹೊಸ ವರ್ಷ ಸ್ವಲ್ಪ ನಿರಾಳತೆ ತರುವ ಸಾಧ್ಯತೆ ಇದೆ. ಮಾರುಕಟ್ಟೆಗೆ ಹೊಸ ಬೆಳೆ ಬಂದಿರುವುದರಿಂದ ತೊಗರಿ ಬೇಳೆ ಬೆಲೆ ಗಣನೀಯವಾಗಿ ಇಳಿಕೆಯಾಗಿದೆ. ಇದರ ಜೊತೆಗೆ ಕಡಲೆಬೇಳೆ ಬೆಲೆಯೂ ಸಹ ಕುಸಿದಿದೆ. ಕಳೆದ ವರ್ಷ ಕೊನೆಯ ತಿಂಗಳಲ್ಲಿ 150ರಿಂದ 175 ರೂಪಾಯಿ ಇದ್ದಂಥ ಬೆಲೆಗಳು ಈಗ ಸಗಟು ಮಾರುಕಟ್ಟೆಯಲ್ಲಿ 120ರಿಂದ 145 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಮನೆಗೆ ಸಾಮಾನ್ಯವಾಗಿ ತಿಂಗಳಿಗೆ 2ರಿಂದ 5 kg ಬೇಳೆ ಬೇಕಾಗುತ್ತೆ. ಮುಂಬರುವ ತಿಂಗಳು ಬೇಳೆಯ ಬೆಲೆ ಇನ್ನಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗುಜರಾತ್ ತೊಗರಿ ಬೆಳೆಯುವ ಪ್ರಮುಖ ರಾಜ್ಯಗಳು. ಅದೇನೇ ಇದ್ರೂ ತೊಗರಿ ಬೆಳೆಯ ಬೆಲೆ ಕಡಿಮೆ ಆಗಿರೋದು ಗೃಹಿಣಿಯರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಆಗಿದೆ. ತೊಗರಿ ಬೇಳೆ ಬೆಲೆಯಲ್ಲಿ ಇಳಿಕೆಯಾಗಿರೋದು ಒಂದು ರೀತಿ ಗೃಹಿಣಿಯರಿಗೆ ನೆಮ್ಮದಿ ತರತಕ್ಕಂಥ ಸುದ್ದಿ. ಬೇಳೆ ಬೆಲೆ ಕಳೆದ ವರ್ಷ ಕೊನೆಯ ತಿಂಗಳಲ್ಲಿ 150ರಿಂದ 175 ರೂಪಾಯಿ ಇತ್ತು. ಈಗ ಸರಿಸುಮಾರು ಒಂದು 50 ರೂಪಾಯಿಯಷ್ಟು ಕಡಿಮೆ ಆಗಿದೆ. 120ರಿಂದ 145 ರೂಪಾಯಿವರೆಗೂ ಸಹ ಈ ಬೆಲೆಯಲ್ಲಿ ಒಂದು ಸ್ವಲ್ಪ ಇಳಿಕೆ ಆಗಿದೆ. ಅದರಲ್ಲಿ ಸಣ್ಣ ಬೆಳೆ ಏನಿದೆ ಆ ಬೆಳೆ ಒಂದು ಸ್ವಲ್ಪ ರೇಟ್ ಕಡಿಮೆ ಇದೆ. ಸ್ವಲ್ಪ ದಪ್ಪ ಬೆಳೆ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ. ಅಂದರೆ ಆ ತೊಗರಿಯ ಯಾವ ತೊಗರಿ ಅನ್ನೋದ್ರ ಮೇಲೆ ಬೆಲೆ ನಿಗದಿ ಆಗುತ್ತೆ. ಈಗ ಒಂದು ಮನೆಗೆ 2 kg ಬೇಕಿತ್ತು ಬೆಳೆ ಅಂತಂದರೆ ಸರಿಸುಮಾರು ಒಂದು 300 ರೂಪಾಯಿ 400 ರೂಪಾಯಿ ಖರ್ಚು ಮಾಡಬೇಕಿತ್ತು. ಆದರೆ ಈಗ ಒಂದು 250 ರೂಪಾಯಲ್ಲೇ ಆ ಬೆಳೆ ಸಿಗುವ ಸಾಧ್ಯತೆ 2ರಿಂದ 5 kg ಇದೆ ಅಂತಂದರೆ ಒಂದು ಸರಿಸುಮಾರು 1,000 ರೂಪಾಯಿಯಷ್ಟು ಬೆಳೆ ಏನು ಮನೆ ಬೇಕಾಗ್ತಾ ಇತ್ತು ಈಗ ಆ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಗೃಹಿಣಿಯರಿಗೆ ಏನು ದಿನಬಳಕೆ ವಸ್ತುಗಳು ಪ್ರತಿದಿನ ಜಾಸ್ತಿ ಆಗ್ತಾನೆ ಇದೆ. ಅಡುಗೆ ಮನೆಯಲ್ಲಿ ಬಳಸುವಂಥ ಸಾಮಗ್ರಿಗಳ ಬೆಲೆಯೂ ಜಾಸ್ತಿ ಆಗ್ತಾ ಇದೆ. ಬೇಳೆ ಕಾಳುಗಳ ಬೆಲೆಯೂ ಜಾಸ್ತಿ ಆಗ್ತಿದೆ ಅಂತ ಏನು ಆತಂಕ ಇತ್ತು ಅದು ಈಗ ತೊಗರಿ ಬೆಳೆ ಕಡಿಮೆ ಆಗಿದೆ ಅಂತಕ್ಕಂಥ ಒಂದು ವಿಷಯ ಏನಿದೆ ಸ್ವಲ್ಪ ನೆಮ್ಮದಿ ತರುವಂತೆ ಆಗಿದೆ.